ಹೇ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿ ಇರಲಿ ಅಂತ ನಾನು ದೇವ್ರ ಹತ್ರ ಕೇಳ್ಕೊತೀನಿ. ಸೊ ಇವತ್ತಿನ ವ್ಲಾಗ್ ನಾನು ನನ್ನ ಬೆಳಗ್ಗೆ ಎದ್ದೊಳೋದ್ರಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಅಂದರೆ ಇವತ್ತು ಬೆಳಗ್ಗೆಯಿಂದ ಸಂಜೆವರೆಗೂ ನಾನು ಏನೇನೆಲ್ಲ ಮಾಡ್ತೀನಿ ಅಂತ. ಆ್ಯಂಡ್ ಹಾಗೆಯೇ ಇವತ್ತು ನಮ್ಮ ಸೊಸೈಟಿಯಲ್ಲಿ ಕಾರ್ನಿವಲ್ ಇದೆ. ಸೊ ಅದರಲ್ಲಿ ನಾನು ಏನೇನು ತಗೋತೀನಿ, ಎಷ್ಟು ಖರ್ಚು ಮಾಡಿದ್ದೀನಿ ಅಂತ ಕೂಡ ಎಲ್ಲ ನಿಮಿಷದಲ್ಲಿ ಶೇರ್ ಮಾಡ್ತೀನಿ. ಸೊ ಎಲ್ಲರಿಗೂ ನನ್ನ ಚಾನಲ್ಗೆ ವೆಲ್ಕಮ್. ಸೊ ಗುಡ್ ಮಾರ್ನಿಂಗ್. ದೋಸೆ ಮಾಡ್ತಾ ಇದ್ದೀನಿ. ಮಧ್ಯಾಹ್ನ ಎಗ್ ಬಿರಿಯಾನಿ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಸಂಡೇ ಅಲ್ವಾ, ಸಾಧ್ಯವಾದರೆ ಒಂದು 1/4 kg ಚಿಕನ್ ತರಿಸಿ ಚಿಕನ್ ಫ್ರೈ ಥರ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಎಗ್ ಬಿರಿಯಾನಿ ಜೊತೆಗೆ. ಈಗ ಎಗ್ಸ್ನ ಬೇಯಿಸೋದಕ್ಕೆ ಇಡ್ತಾ ಇದ್ದೀನಿ. ಆ್ಯಂಡ್ ಸಂಜೆ ಇಲ್ಲೇನೋ ಕಾರ್ನಿವಲ್ ಇದೆಯಂತೆ, ಅಲ್ಲಿ ಫುಡ್ ಸ್ಟಾಲ್ ಇರುತ್ತೆ, ಶಾಪಿಂಗ್ ಎಲ್ಲ ಇರುತ್ತಂತೆ, ಶಾಪಿಂಗ್ ಸ್ಟಾಲ್ಸ್ ಆ್ಯಂಡ್ ಗೇಮ್ಸ್ ಎಲ್ಲ. ಸೊ ಯಾವ ರೀತಿ ಇರುತ್ತೆ ಅಂತ ಗೊತ್ತಿಲ್ಲ, ಈ ಕಡೆ ಸೈಡ್ ನನಗಿದು ಫಸ್ಟ್ ಟೈಮ್. ಸೊ ಹೋಗಿ ನೋಡೋಣ ಅಂತ ಅಂದ್ಕೊಂಡಿದ್ದೀನಿ. ಅಲ್ಲಿ ಅಕಸ್ಮಾತ್ ಫುಡ್ ಚೆನ್ನಾಗಿರೋದೇನಾದರೂ ಸಿಕ್ಕರೆ ಅಲ್ಲೇ ಈ ರಾತ್ರಿ ಅಲ್ಲೇ ಸಾಯಂಕಾಲ ತಿನ್ಕೊಂಡು ಬಂದ್ಬಿಡೋದು. ಆಮೇಲೆ ರಾತ್ರಿ ಇನ್ನೇನು ಹಸಿವು ಆಗೋದಿಲ್ಲ. ಹಸಿವಾದ್ರೂ ಸ್ವಲ್ಪ ಜಾಸ್ತಿನೇ ಮಾಡಿರ್ತೀನಿ. ಯಾರಿಗೆಲ್ಲ ಹಸಿವಾಗುತ್ತಲ್ಲ ಅವ್ರು ಹಾಕೊಂಡು ತಿಂತಾರೆ. ಸೊ ಇಷ್ಟು. ಸೊ ಇದು ಜಾನ್ಗೋಸ್ಕರ ಪ್ಲೇಟ್ ರೆಡಿ ಮಾಡಿಟ್ಟಿದ್ದೀನಿ. ಅವ್ರಿಗೆ ತುಪ್ಪ ತುಂಬ ಇಷ್ಟ. ಸೊ ನಾನೇ ಮನೇಲಿ ಮಾಡಿರುವಂತಹ ತುಪ್ಪ ಇದು, ದೇಸಿ ಘೀ. ಆ್ಯಂಡ್ ಚಟ್ನಿ, ಕೊಕೊನಟ್ ಚಟ್ನಿ. ಆಮೇಲೆ ದೋಸೆ. ಆ್ಯಕ್ಚುಲಿ ದೋಸೆ ಅಂದರೆ ಅವರಿಗೆ ಆಫೀಸಲ್ಲಿ ಸಮೋಸ, ಪಾವ್ ಭಾಜಿ ಇದೇ ಥರ ಸಿಗೋದು ಬ್ರೇಕ್ಫಾಸ್ಟಲ್ಲಿ. ದೋಸೆ ಸಿಗೋದಿಲ್ಲ. ಸೊ ನಾನು ಎವ್ರಿ ಸಂಡೇಸ್ ನಾನು ದೋಸೆ ಮಾಡ್ತೀನಿ. ಸ್ಯಾಟರ್ಡೇಸ್ ಆದರೆ ಪೂರಿ ಮಾಡ್ತೀನಿ, ಇಲ್ಲ ಅಂದರೆ ಬೇರೆ ಏನಾದರೂ ಸಿಂಪಲ್ಲಾಗಿ ಮಾಡ್ತೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ದೋಸೆ ಇದೆ, ಕೊಕೊನಟ್ ಚಟ್ನಿ ಇದೆ ಆ್ಯಂಡ್ ತುಪ್ಪ. ಸೊ ಫ್ರೆಂಡ್ಸ್, ಸ್ನಾನ ಆಯಿತು, ಬೆಳಗ್ಗೆ ಟಿಫನ್ ಆಯಿತು, ಆ್ಯಂಡ್ ಎಗ್ ಬಿರಿಯಾನಿ, ಸ್ವಲ್ಪ ಚಿಕನ್ ಕರಿ ಮಾಡಿ ಇಟ್ಟಿದ್ದೀನಿ. ಆ್ಯಕ್ಚುಲಿ ಊಟನೂ ಆಯಿತು ನಮ್ಮದು. ತುಂಬ ಚಳಿ ಇದೆ, ಹೊರಗಡೆ ಬಿಸಿಲಿದೆ, ಮನೆ ಒಳಗಡೆ ತುಂಬ ಚಳಿ ಇದೆ. ಸ್ವಲ್ಪ ವಿಂಡೋ ಎಲ್ಲ ತಕ್ಕೊಂಡು ಇದ್ದೀವಿ. ಆ್ಯಂಡ್ ಈಗಾಗಲೇ 3 ಗಂಟೆ. ಜಾನ್ ಸ್ವಲ್ಪ ರೆಸ್ಟ್ ತಗೋತಾ ಇದ್ದಾರೆ, ಅಂದರೆ ಜಸ್ಟ್ ಆಫ್ಟರ್ನೂನ್ ನ್ಯಾಪ್ ತಗೋತಾ ಇದ್ದಾರೆ. ಆಯಿ ಕೂಡ ಮಲ್ಕೊಂಡಿದ್ದಾನೆ. ಅವನಿಗೆ ಮಲಗಿಸ್ಬಿಟ್ಟೆ ನಾವು ಊಟ ಮಾಡೋದು, ಇಲ್ಲಾಂದರೆ ಊಟ ಮಾಡೋಕ್ಕೆ ಕೊಡಲ್ಲ ಅವನು. ಆ್ಯಂಡ್ ಅವನಿಗೆ ಸ್ವಲ್ಪ ಲೈಟಾಗಿ ಸ್ವಲ್ಪ ಸಾಲ್ಟ್ ಎಲ್ಲ ಹಾಕ್ಬಿಟ್ಟು ನೂಡಲ್ಸ್ ಮಾಡಿ ಇಟ್ಟಿದ್ದೀನಿ. ಎದ್ದ ಮೇಲೆ ಅವನಿಗೆ ನೂಡಲ್ಸ್ ಇಷ್ಟ ಆಗುತ್ತೆ, ಎದ್ದ ಮೇಲೆ ಫೋಕಲ್ ತಿನ್ನೋದಕ್ಕೆ ಇಷ್ಟ ಆಗುತ್ತೆ. ಸೊ ಎಲ್ಲ ರೆಡಿ ಮಾಡಿಟ್ಟಿದ್ದೀನಿ, ಎದ್ಮೇಲೆ ತಿಂತಾನೆ. ಆ್ಯಂಡ್ ಅದೆಲ್ಲ ಆದಮೇಲೆ ಮತ್ತು ಸಂಜೆ ಇವಾಗೇನೋ ಕಾರ್ನಿವಲ್ ಇದೆ ಅಂತ ಇಲ್ಲಿ ಹೇಳಿದ್ದಾರೆ. ಕಾರ್ನಿವಲ್ ಅಂದರೆ ಅಲ್ಲಿ ಫುಡ್ ಸ್ಟಾಲ್ ಇರುತ್ತೆ, ಶಾಪಿಂಗ್ ಸ್ಟಾಲ್ ಇರುತ್ತೆ, ಆ್ಯಂಡ್ ಗೇಮ್ ಕೂಡ ಇದಾವಂತೆ. ಅದೇನು ಅಂತ ಹೋಗಿ ನೋಡಬೇಕು. ಸೊ ಒಂದು 4 ಗಂಟೆ ಆಗಿ ರೆಡಿ ಆಗ್ತೀವಿ, ಒಂದು 4:15 ಹಾಗೆ ಹೊರಡ್ತೀವಿ. 4 ಗಂಟೆಯಿಂದ ಸ್ಟಾರ್ಟ್ ಅಂತೆ. ಆ್ಯಂಡ್ ಈ ಟಾಪ್ ಇದೆಯಲ್ಲ, ಈ ಟಾಪ್ ನಾನು ಗೋವಾದಲ್ಲಿ ತೊಗೊಂಡಿದ್ದು, ಸೇಮ್ ಇದೇ ಥರದ್ದು ಒಂದು, ಆ್ಯಂಡ್ ಆರೆಂಜ್ ಕಲರ್. ನನಗೆ ಇಷ್ಟ ಆಯಿತು ಈ ಟಾಪ್. ಬಟ್ ಇದು ಸಮ್ಮರ್ ವೇರ್, ಸಮ್ಮರಿಗೆ ಚೆನ್ನಾಗಿರುತ್ತೆ. ನಾನು ಜಸ್ಟ್ ಹೀಗೆ ಯಾವುದೋ ಒಂದು ಬಟ್ಟೆ ತೊಗೊಂಡು ಹಾಕ್ಕೊಂಡ್ಬಿಟ್ಟೆ. ಆಮೇಲೆ ಇದು ನಮ್ಮ ಅಕ್ಕ ಇಲ್ಲಿಗೆ ಬಂದಾಗ, ಯಾವಾಗ ಆಯು ಹುಟ್ಟಿದಾಗ ಅಕ್ಕ ಇಲ್ಲಿಗೆ ಬಂದಾಗ ಬಿಟ್ಟು ಹೋಗಿದ್ಲು ಇದನ್ನು. ಸೊ ಇದನ್ನು ಹಾಕ್ಕೊಂಡಿದ್ದೀನಿ. ಸೊ ತುಂಬ ಚಳಿ ಇದೆ. ನಾನು ಈ ಥರ ತಗೋಬೇಕು, ಈ ಥರದ್ದಿಲ್ಲ ನನ್ನ ಹತ್ರ. ಸೊ ರೆಡಿ ಆಗ್ತೀನಿ ಫ್ರೆಂಡ್ಸ್. ಕೈ ಎಷ್ಟೊತ್ತು ಕೋಲ್ಡ್ ಆಗಿದೆ ಗೊತ್ತಾ, ಬಟ್ ಹೊರಗಡೆ ಎಷ್ಟು ಬಿಸಿಲಿದೆ. ಇಲ್ಲಿ ನೋಡಿ, ಹೊರಗಡೆ ಬಿಸಿಲಿದೆ.
ಒಳಗಡೆ ಕೋಲ್ಡ್ ಇದೆ. ಸೊ ಇಷ್ಟು ಮಧ್ಯಾಹ್ನ ಅಕಸ್ಮಾತ್ ಅಲ್ಲೇ ನಾವು ಅಂದರೆ ಸಂಜೆ ಅಲ್ಲೇ ತಿನ್ಕೊಂಬಂದ್ರೆ ರಾತ್ರಿ ಊಟ ಮಾಡಲ್ಲ. ಅಂಥದ್ದೇನು ಇಲ್ಲ ಅಲ್ಲಿ ತಿನ್ನೋದಕ್ಕೆ ಅಂತ ಅಂದರೆ ರಾತ್ರಿ ಮನೆಗೆ ಬಂದು ಇದೆ, ಅದು ಜಾಸ್ತಿನೇ ಮಾಡಿದ್ದೀನಿ, ತೋರಿಸ್ತೀನಿ ನಾನು ನಿಮಗೆ ಏನೆಲ್ಲ ಮಾಡಿದ್ದೀನಿ ಅಂತ. ಸೊ ಇಲ್ಲಿ ಎಗ್ ಬಿರಿಯಾನಿ ಮಾಡಿದ್ದೀನಿ, ಒಂಥರ ಎಗ್ ಪಲಾವ್ ಥರ. ಆ್ಯಂಡ್ ನೆಕ್ಸ್ಟ್ ಇಲ್ಲಿ ಸ್ವಲ್ಪ ಚಿಕನ್ ಗ್ರೇವಿ ಮಾಡಿದ್ದೀನಿ. ಆಯಿಲ್ ಸ್ವಲ್ಪ ಜಾಸ್ತಿ ಇದೆ, ಯಾಕಂದರೆ ಆಯಿಲ್ ಕೆಳಗಡೆ ಇದೆ, ನಾವು ಮೇಲ್ಗಡೆ ಗ್ರೇವಿ ತೊಗೊಂಡು ತಿಂದ್ವಿ. ಸೊ ಇಷ್ಟು ಮಾಡಿಟ್ಟಿದ್ದೀನಿ. ಆ್ಯಂಡ್ ಇದು ತಿಂದು ಆಗಲೇ ಅಷ್ಟು ಉಳಿದಿದೆ, ರಾತ್ರಿಗೆ ಅದನ್ನೇ ತಿನ್ನೋದು ಅಷ್ಟೆ. ನಮ್ಮ ಮನೇಲಿ ಅಷ್ಟೊಂದು ಜಾಸ್ತಿ ತಿನ್ನಲ್ಲ. ಸೊ ನಾನು ಸ್ವಲ್ಪ ಹೊತ್ತು ಹೋಗಿ ಕೂತ್ಕೊಂಡು ಟಿ ವಿ ನೋಡ್ತೀನಿ. ಈ ನಡುವೆ ನಾನು ಮಹಾಭಾರತ್ ತುಂಬ ನೋಡ್ತಾ ಇದ್ದೀನಿ, ತುಂಬ ಇಂಟ್ರೆಸ್ಟ್ ನನಗೆ. ಆಯು ನನ್ನ ಹೊಟ್ಟೆಲಿದ್ದಾಗ ಮಹಾಭಾರತ್ ರಾಮಾಯಣ ಎಲ್ಲ ಮುಗಿಸಿದ್ದೀನಿ ಸೀರೀಸ್ ನಾನು. ಆಮೇಲೆ ಮಮ್ಮಿ ಹೇಳಿದಾಗೆಲ್ಲ ಕೇಳಿದ್ದೀನಿ, ಅದು ನೋಡು ಇದು ನೋಡು ದೇವ್ರದೇ ನೋಡು ಅಂತ. ಆ್ಯಂಡ್ ಈಗ ಮತ್ತೆ ಮಹಾಭಾರತ್ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ನಂಗೆ ತುಂಬ ಇಷ್ಟ ಈ ಮಹಾಭಾರತ್ ಸೀರಿಯಲ್ ನೋಡೋದಕ್ಕೆ. ಆ ಕತೆ ತುಂಬ ಇಷ್ಟ. ರಾಮಾಯಣಕ್ಕಿಂತಲೂ ಮಹಾಭಾರತ ತುಂಬ ಇಷ್ಟ. ಸೊ ಮತ್ತೆ ಸ್ಟಾರ್ಟ್ ಮಾಡಿದ್ದೀನಿ. ಈಗಾಗಲೇ ಎಲ್ಲಿಗೆ ಬಂದಿದೆ ಗೊತ್ತಾ, ಸುಭದ್ರಾ ಅರ್ಜುನ್ ಮದುವೆ ಆಗ್ತಾರಲ್ಲ, ಸೊ ಅಲ್ಲಿಗೆ ಬಂದಿದ್ದೀನಿ ಆ ಎಪಿಸೋಡ್. ಸೊ ಈಗ ಹೋಗಿ ಕೂತ್ಕೊಂಡು ನೋಡ್ತೀನಿ. ಸೊ ಫ್ರೆಂಡ್ಸ್, ನಾನೀಗ ರೆಡಿ ಆಗಿದ್ದೀನಿ. ಈವ್ನಿಂಗ್ ಆಗಿದೆ. ಮಧ್ಯಾಹ್ನ ಅಷ್ಟೊಂದು ನಾನು ವ್ಲಾಗ್ ಮತ್ತೆ ಕಂಟಿನ್ಯೂ ಮಾಡಲಿಲ್ಲ. ಮಹಾಭಾರತ್ ನೋಡ್ತಾ ಹಾಗೆ ಟೈಮ್ ಹೇಗಾಯಿತು ಅಂತ ಗೊತ್ತಾಗಲಿಲ್ಲ. ಅಷ್ಟರಲ್ಲಿ ಆಯು ಕೂಡ ಎದ್ದ. ಸೊ ನಾನು ಈ ಥರ ಒಂದು ಜಸ್ಟ್ ಗೌನ್ ಥರ ಹಾಕ್ಕೊಂಡಿದ್ದೀನಿ, 3/4 ಇದೆ, ತೋರಿಸ್ತೀನಿ ನಾನು. ರೆಡಿ ಆಗಿದ್ದೀನಿ. ಆ್ಯಂಡ್ ಈಗ ಹೋಗೋದು, ವಾಕಿಂಗ್ ಹೋಗೋಣ ಅಂತ ಅಂದ್ಕೊಂಡಿದ್ದೀವಿ. ಯಾಕಂದರೆ ಬೈಕಲ್ಲಿ ಅಥವಾ ಆಯುನ ಆ್ಯಂಡ್ ಜಾನ್ ಬೈಕಲ್ಲಿ ಹೋಗ್ತಾರೆ, ನಾನು ನನ್ನ ಹಸ್ಬೆಂಡ್ ಅವ್ರ ಅಕ್ಕ ಇದ್ದಾರಲ್ಲ ಅವರು ವಾಕಿಂಗ್ ಹೋಗ್ತೀವಿ. ಸೊ ಡ್ರೆಸ್ ತೋರಿಸ್ತೀನಿ ನಾನು ನಿಮಗೆ. ಆ್ಯಂಡ್ ನಮ್ಮ ಆಯು ಕುಮಾರ್ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ. ಸೇ ಹಾಯ್. ಆ್ಯಂಡ್ ನಾನು ಈ ರೀತಿ ಈ ಡ್ರೆಸ್ ಆ್ಯಕ್ಚುಲಿ ಚಿತ್ರದುರ್ಗ ತಗೊಂಡಿದ್ದು. ಸೊ ಈ ರೀತಿ ರೆಡಿ ಆಗಿದ್ದೀನಿ ಸಿಂಪಲ್ ಆಗಿ. ಆ್ಯಂಡ್ ಆಯು ಕುತ್ಕೊಳ್ಳಿ. ಆಯು ನೋಡಿ, ಆಯು ಪೊಲೀಸ್ ಅಂತೆ. ಆಯು ಈ ರೀತಿ ರೆಡಿ ಆಗಿದ್ದಾನೆ. ಕಮ್ಮಿ ಸೇ ಹಾಯ್. ಸೇ ಹಾಯ್. ಅವನು ಫುಲ್ ಎಕ್ಸೈಟೆಡ್ ಆಗಿದ್ದಾನೆ ಹೋಗೋಣ ಅಂತ. ಯಾಕಂದ್ರೆ ತುಂಬಾ ದಿನ ಆಗಿತ್ತು, ಕೋಲ್ಡ್ ಕಾಫ್ ಆಗಿತ್ತು ಅಂತ ಹೊರಗಡೆ ಕರ್ಕೊಂಡು ಹೋಗಿರ್ಲಿಲ್ಲ. ಇವಾಗ ಫುಲ್ ಹ್ಯಾಪಿ ಆಗಿದ್ದಾನೆ. ಸೊ ಬನ್ನಿ ಹೋಗೋಣ. ಸೊ ಫ್ರೆಂಡ್ಸ್, ಸಡನ್ ಆಗಿ ಡ್ರೆಸ್ ಚೇಂಜ್ ಮಾಡಿದೆ, ಜೀನ್ಸ್ ಹಾಕೊಂಡಿದ್ದೀನಿ ನಾನು. ಯಾಕಂದರೆ ಜೀನ್ಸಲ್ಲಿ ಸ್ವಲ್ಪ ಫೋನ್ ಹಿಡ್ಕೋಬೋದು ನಾನು, ನನಗೆ ಈಸಿ ಆಗುತ್ತೆ ಆ್ಯಂಡ್ ಕಂಫರ್ಟಬಲ್. ಆ್ಯಂಡ್ ಹೊರಗಡೆ ಸ್ವಲ್ಪ ಈಗ ಚಳಿ ಕೂಡ ಇರುತ್ತೆ, ಅದಕ್ಕೋಸ್ಕರ ಸ್ವಲ್ಪ ಜೀನ್ಸ್ ಹಾಕ್ಕೊಂಡಿದ್ದೀನಿ ಈ ರೀತಿ. ಆ್ಯಕ್ಚುಲಿ ಗೋವಾಗೆ ಹೋಗುವಾಗ ಏರ್ಪೋರ್ಟಿಗೆ ಹೋಗುವಾಗ ಈ ಡ್ರೆಸ್ ಹಾಕ್ಕೊಂಡಿದ್ದು ನಾನು. ನೀವು ಆ ವ್ಲಾಗ್ ನೋಡಿದ್ರೆ ನನ್ನ ಕಂಪ್ಲೀಟ್ ಡ್ರೆಸ್ ನಿಮಗೆ ಅಲ್ಲಿ ಗೊತ್ತಿರುತ್ತೆ. ಸೊ ಅದನ್ನೇ ಸೇಮ್ ಇಲ್ಲಿ ಹಾಕ್ಕೊಂಡಿದ್ದೀನಿ. ಸೊ ಬನ್ನಿ ಹೋಗೋಣ. ಆಯು ಬಾಯ್. Are you going? Bye. ಸೊ ಇಲ್ಲಿ ಸ್ಟಾಲ್ಸ್ ಎಲ್ಲ ಹಾಕಿದ್ದಾರೆ. ಫುಡ್ ಅದು ಸ್ಟಾರ್ಟ್ ನೀವು ಚಾಟ್ಸ್. You have? Oh, you have? क्या हुआ? यहाँ कुछ हेल्दी स्नैक है, स्नैक्स वाले ले ले. It's okay. 16 to 50 है. Ready? On count of 3. Ready? 1, 2, 3.
ಪ್ಲೀಸ್ ಕಮ್ ಸೂನ್. ಇದಾದ್ಮೇಲೆ ಅಲ್ಲೇ ತರಕಾರಿ ಬಂದಿತ್ತು, ಸೊ ತರಕಾರಿ ತಗೊಳಕ್ಕೆ ಈ ಕಡೆ ಬಂದೆ. ಮನೆಗೆ ಬಂದ್ವಿ, ತುಂಬ ಚೆನ್ನಾಗಿತ್ತು. ಆದರೆ ಅಷ್ಟೇ ಸಿಕ್ಕಾಪಟ್ಟೆ ಚಳಿ ಇತ್ತು. ಅಲ್ಲಿ ಫುಡ್ ಸ್ಟಾಲ್ಸ್ ಇದ್ವಲ್ಲ, ಫುಡ್ ಸ್ಟಾಲ್ಸ್ ಹತ್ರ ಸ್ವಲ್ಪ ಹೀಟ್ ಇತ್ತು, ಯಾಕಂದರೆ ಅಲ್ಲಿ ಕುಕಿಂಗ್ ಮಾಡ್ತಾಯಿದ್ರು, ಅದಕ್ಕೋಸ್ಕರ ಅಷ್ಟೊಂದು ಇರಲಿಲ್ಲ ಅಲ್ಲಿ ಚಳಿ. ಆಮೇಲೆ ಅಲ್ಲಿ ಥಗ್ ಆಫ್ ವಾರ್, ವಾಲಿಬಾಲ್ ಇದೆಲ್ಲ ಆಟ ಆಡ್ತಾಯಿದ್ರು. ಸೊ ನಾನು ಥಗ್ ಆಫ್ ವಾರ್ ಆಡೋಣ ಅಂತ ಹೋದೆ, ಬಟ್ ಲೇಡೀಸ್ ಯಾರೂ ಬರಲಿಲ್ಲ. ಅನೌನ್ಸ್ ಕೂಡ ಮಾಡೋದಕ್ಕೆ ಮೈಕ್ ನನ್ನ ಕೈಯಲ್ಲೇ ಕೊಟ್ಟಿದ್ರು. ಮಾಡಿದ್ದೆ, ಬಟ್ ಯಾರೂ ಬರಲಿಲ್ಲ, ಯಾಕಂದರೆ ಆಗಲೇ ತುಂಬ ಜನ ಅಷ್ಟು ಚಳಿ ಇತ್ತಲ್ಲ, ವೆಯ್ಟ್ ಮಾಡ್ತಿದ್ರು. ಬಟ್ ನಮಗೆ ಚಾನ್ಸ್ ಕೊಟ್ಟಾಗ ಯಾರು ಲೇಡೀಸು ಇರಲಿಲ್ಲ. ಲೆಗ್ ಸ್ಟಾಕ್ ಯೋರ್ ಲೆಗ್, ಓಕೆ, ವೆರಿ ಗುಡ್. ಸೊ ಆಮೇಲೆ ಅದಾದಿ ಸ್ವಲ್ಪ ಹೊತ್ತೆಲ್ಲ ನೋಡಿಕೊಂಡು ಆಮೇಲೆ ತರಕಾರಿ ಬಂದಿತ್ತು ಆ ಕಡೆ. ಸೊ ತರಕಾರಿ ಮಾರ್ಕೆಟಿಗೆ ಹೋಗಿ ತರಕಾರಿ ತೊಗೊಂಡು ಬಂದ್ವಿ. ಈಗ ಆಯುಗೆ ಬ್ರೋಕಲಿ ಬೇಕಂತೆ, ಅವನಿಗೆ ಬ್ರೋಕಲಿ ತುಂಬ ಇಷ್ಟ. ಅದಕ್ಕೆ ತಂದ ತಕ್ಷಣವೇ ಈ ರೀತಿ ಆಯಿಲಲ್ಲಿ ಫ್ರೈ ಮಾಡಿಕೊಡ್ತೀನಿ. ಅವನಿಗೆ ತುಂಬ ಇಷ್ಟ. ಹಾಗೆ ಹಸೆಗೆ ತೊಗೊಂಡು ತಿಂತೀನಿ ಅಂತಿದ್ದ, ಅದಕ್ಕೆ ಸ್ಟೀಮ್ ಮಾಡಿದರೆ ತುಂಬ ಸ್ಟೀಮ್ ಆಗಿಬಿಡುತ್ತೆ, ಸಾಫ್ಟ್ ಆಗುತ್ತೆ. ಅದಕ್ಕೆ ಈ ರೀತಿ ಫ್ರೈ ಮಾಡಿ ಕೊಡ್ತೀನಿ. ಸ್ವಲ್ಪ ಫ್ರೈ ಮಾಡಿ ಸ್ವಲ್ಪ ಆಯಿಲ್ ಹಾಕಿಬಿಟ್ಟು, ಸ್ವಲ್ಪ ಆಯಿಲಲ್ಲಿ ಸ್ವಲ್ಪ ಅದಕ್ಕೆ ಬ್ರೋಕೊಲಿ ಹಾಕಿ ಸ್ವಲ್ಪ ಸಾಲ್ಟ್ ಹಾಕ್ತೀನಿ. ಸಾಧ್ಯವಾದರೆ ಸ್ವಲ್ಪ ಚಿಟಿಕೆಯಷ್ಟು ಪೆಪ್ಪರ್ ಪೌಡರ್ ಹಾಕಿಬಿಟ್ಟು ಅವನಿಗೆ ಕೊಡ್ತೀನಿ, ತೋರಿಸ್ತೀನಿ. ಸೊ ಸೌಂಡ್ ಜಾಸ್ತಿ ಬರ್ತಿರ್ಬೋದು ನಿಮಗೆ. ಬ್ರೋಕೊಲಿ ಬಂದ ತಕ್ಷಣವೇ ಸ್ವಲ್ಪ ಕಟ್ ಮಾಡಿ ವಾಶ್ ಮಾಡಿ ಇದನ್ನು ಜಸ್ಟ್ ಒಂದು ಸ್ಪೂನ್ ಆಯಿಲ್ನಲ್ಲಿ ಇದನ್ನು ಜಸ್ಟ್ ಉಪ್ಪು ಹಾಕಿ ಸಾಟೆ ಮಾಡ್ತಾಯಿದ್ದೀನಿ. ತಿನ್ನೋವಾಗ ನಾನು ಮೇಲ್ಗಡೆ ಲೈಟಾಗಿ ಪೆಪ್ಪರ್ ಸ್ಪ್ರಿಂಕಲ್ ಮಾಡಿ ಕೊಡ್ತೀನಿ, ಪೆಪ್ಪರ್ ಪೌಡರ್. ಇಲ್ಲಿ ನೋಡಿ ನನ್ನ ಮಗ ಎಲ್ಲಿ ಹತ್ತಿದ್ದಾನೆ. ವಾಟ್ ಇಸ್ ದಿಸ್? ಕ್ಯಾನ್ ಯು ಗೆಟ್ ಡೌನ್? ನೋ. ಹೆಲ್ಪ್ ಮೀ ಗಂಟಿ ಪುಚ್ಚಿ, ಕಮ್ ಹಿಯರ್. Very good. You made it. You made it. No. Papa. Wow. Give me it. ನೋಡಿ ಗನ್ ಕೊಡಿಸ್ಕೊಂಡಿದ್ದಾನೆ. ಆ ಗನ್ ಕೊಡಿಸ್ಕೊಂಡಿದ್ದಾನೆ, ಆಟ ಆಡ್ತಿದ್ದಾನೆ. ಪೊಲೀಸ್ ಥೀಫ್ ಅಂತ ಆಟ ಆಡ್ತಿದ್ದಾನೆ. ತುಂಬ ಇತ್ತು ಅಲ್ಲಿ, ಬಟ್ ಅದ್ರಲ್ಲಿ ಅವನಿಗೆ ಗನ್ ತುಂಬ ಇಷ್ಟ ಆಯಿತು. ಸೊ ಗನ್ನನ್ನೇ ಕೊಡಿಸಿದ್ವಿ. ಈಗ ಆಯುಗೆ ಬ್ರೋಕೊಲಿ ರೆಡಿ ಇದೆ, ಇದನ್ನು ತಗೊಂಡು ಹೋಗ್ತೀನಿ. ಆ್ಯಂಡ್ ಕೆಲವು ಏನೇನು ತಗೊಂಡೆ ಅಂತ ತೋರಿಸ್ತೀನಿ ನಿಮಗೆ, ಯಾಕಂದರೆ ಕಿಚನಲ್ಲೇ ಇದೇನಲ್ಲ. ಸ್ವೀಟ್ಸ್, ಇದು ತಾಟಿ ಬೆಲ್ಲ ಅಂತ ಮಾಡಿರುವಂಥ ಸ್ವೀಟ್. ಆ್ಯಂಡ್ ಆ್ಯಕ್ಚುಲಿ ನಮ್ಮ ಸ್ವೀಟೇ ಎಷ್ಟು 1800 rupees ಆಯಿತು. ಆ್ಯಂಡ್ ಇದೇನು ಕಾಜಾ ಅಂತೆ, ಇದು ಕೂಡ ತಾಟಿ ಬೆಲ್ಲದಿಂದ ಮಾಡಿರೋದು. ಹೆಲ್ದಿ ಸ್ವೀಟ್ಸ್ ಬಂದಿತ್ತು. ಇದು ಆಂಪನ್ನ, ಮ್ಯಾಂಗೋ ಬರ್ಫಿ. ಇದು ಮ್ಯಾಂಗೋಯಿಂದ ಮಾಡಿರೋ ಪಲ್ಪ್ಸಿಂದ ಮಾಡಿರೋ ಅಂಥದ್ದು ಸ್ವೀಟ್. ಇದು ತಾಟಿ ಬೆಲ್ಲ, ನಮ್ಗೆ 2 ಬಾಕ್ಸ್ ತೊಗೊಂಡ್ವಿ ತಾಟಿ ಬೆಲ್ಲದ್ದು. ಆ್ಯಂಡ್ ಇದು ಬೋರೆ ಹಣ್ಣು ಸಿಗುತ್ತಲ್ಲ, ಚಿಕ್ಕ ಬೋರೆ ಹಣ್ಣು ಬೆಲ್ಲದಲ್ಲಿ ಕುಟ್ಟಿ ಮಾಡಿರ್ತಾರೆ. ಸೊ ಇದು ಅದ್ರ ಕೇಕ್ ಸಿಕ್ತು. ಸೊ ನಂಗೆ ತುಂಬ ಇಷ್ಟ, ಇದನ್ನು ಬಿಡಲಾರು ಅಂತ ತಗೊಂಡೆ. ಆ್ಯಂಡ್ ನೆಕ್ಸ್ಟ್ ಇನ್ನೇನು ತಗೊಂಡ್ವಿ, ಉದ್ದಿನ ಕಾಳು ಇರುತ್ತಲ್ಲ, ಉದ್ದಿನ ಬೇಳೆ ಕಾಳು, ಅದ್ರ ಉಂಡೆ. ಇದು ಕೂಡ ಬೆಲ್ಲದಲ್ಲಿ ಮಾಡಿರೋದು, ತುಂಬ ಹೆಲ್ದಿ ಅಂತೆ ಬಾಯ್ಸಿಗೆ. ಅದನ್ನು ತಗೊಂಡ್ವಿ. ಆಮೇಲೆ ಇದೊಂದು ತಗೊಂಡ್ವಿ, ಇದೇನು ಅಂತ ಗೊತ್ತಿಲ್ಲ, ಯಾಕೆ ಒಂಥರ ಡ್ರೈ ಜಾಮೂನ್ ಥರ ಇದೆ. ಸೊ ಜಾನ್ ತುಂಬ ಇಷ್ಟ ಇದು, ಅವ್ರು ತಗೊಂಡ್ರು. ಆ್ಯಂಡ್ ನನಗಿದು ತುಂಬ ಇಷ್ಟ, ಅವರೆಕಾಳಿಂದು. ಸೊ ಇದನ್ನು ತಗೊಂಡೆ. ಸೊ ಇಷ್ಟು ತಗೊಂಡೆ, ಬಟ್ ಸ್ವಲ್ಪ ರೇಟ್ ಜಾಸ್ತಿ ಅನ್ನಿಸ್ತು. ಆದರೆ ಹೆಲ್ದಿ ತಾಟಿ ಬೆಲ್ಲ ಅಲ್ವಾ, ಅಷ್ಟು ಈಸಿಯಾಗಿ ಸಿಗೋದಿಲ್ಲ ಇಲ್ಲಿ ಅಂತ ಅವ್ರು ಎಲ್ಲಿಂದನೂ ಬಂದಿದ್ದರು. ಸೊ ತಗೊಂಡ್ವಿ ಇದನ್ನು. ಈ ಥರದ್ದು ಹೆಲ್ದಿ ಸ್ನ್ಯಾಕ್ಸ್ ನಮಗೆ ಹೊರಗಡೆ ಸಿಗಲ್ಲ. ಸೊ ಇಲ್ಲಿ ಹತ್ತಿರ ಎಲ್ಲಾದರೂ ಬಂದಾಗ ತೊಗೊಂಡ್ಬಿಡ್ತೀವಿ. ಆಮೇಲೆ ಇನ್ನೊಂದು ಇದು ರೈಸ್ ಪೇಪರ್ ಸ್ವೀಟ್ ತೊಗೊಂಡ್ವಿ.
ಮತ್ತು ರೈಸ್ ಪೇಪರ್ ಒಳಗಡೆ ಡ್ರೈ ಫ್ರೂಟ್ಸ್ ಬೆಲ್ಲದ ಪುಡಿ ಎಲ್ಲ ಹಾಕ್ಬಿಟ್ಟು ರೋಲ್ ಮಾಡಿರ್ತಾರೆ, ಸಖತ್ತಾಗಿರುತ್ತೆ. ಫುಲ್ ತುಪ್ಪದಲ್ಲಿ ಮಾಡಿರ್ತಾರೆ. ಸೊ ಅದನ್ನು ತಗೊಂಡ್ವಿ. ಆಮೇಲೆ ನಾನು ಕೆಲವು ಇಯರಿಂಗ್ಸ್ ತೊಗೊಂಡೆ, ಅದನ್ನು ಕೂಡ ತೋರಿಸ್ಬಿಡ್ತೀನಿ ಏನೇನು ತೊಗೊಂಡೆ ಅಂತ. ಆಮೇಲೆ ಅಲ್ಲಿ ಇನ್ನೊಂದು ತೊಗೊಂಡೆ, ಇದು ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಹೋಮ್ ಮೇಡ್ ಅಂತ ಇದ್ದರು, ಚಿಕ್ಕ ಸ್ಟಾಲ್ ಹಾಕ್ಕೊಂಡು. ಸೊ ತಗೋಣ ಅಂತ ತೊಗೊಂಡೆ. ಇದು ಶೇಂಗಾ ಪುಡಿ, ಶೇಂಗಾ ಚಟ್ನಿ ಪುಡಿ. ಆ್ಯಂಡ್ ಇದು ಜಸ್ಟ್ ಚಿಪ್ಸ್ ಥರ ತೊಗೊಂಡೆ. ಆ್ಯಂಡ್ ಇದು ಲಸುನ್ ಪೌಡರ್ ಅಂತ ಹೇಳಿದರು, ಲಸುನ್ ಆ್ಯಂಡ್ ಚಿಲ್ಲಿ ಪೌಡರ್ ಹಾಕಿ, ಅಂದರೆ ಬೆಳ್ಳುಳ್ಳಿ ಪೌಡರ್, ಬೆಳ್ಳುಳ್ಳಿ ಚಟ್ನಿ ಪುಡಿ ಥರ. ಸೊ ಇಷ್ಟು ತಗೊಂಡೆ. ಇನ್ ಕೇಸ್ ಎಮರ್ಜೆನ್ಸಿ ನನಗೆ ಅಡುಗೆ ಮಾಡೋಕ್ಕಾಗಲಿಲ್ಲ ಅಂದರೆ ತುಪ್ಪ ಅನ್ನ ಇದು ಹಾಕ್ಕೊಂಡು ಕಲ್ಸ್ಕೊಂಡು ತಿಂದರೆ ಸಖತ್ತಾಗಿರುತ್ತೆ. ಆಮೇಲೆ ಇನ್ನೇನು ತೊಗೊಂಡಿದ್ದೇನೆ ನಾನು, ಓಕೆ ಇಷ್ಟು. ಆಮೇಲೆ ಇಯರಿಂಗ್ಸ್ ತೊಗೊಂಡಿದ್ದೀನಿ, ಅದು ಎಲ್ಲಿಟ್ಟಿದಾರೋ ಗೊತ್ತಿಲ್ಲ ನನಗೆ, ಒಂದ್ಸಲ ಕೇಳಿ ನೋಡ್ತೀನಿ. ಓಕೆ ಅಲ್ಲಿದೆ, ತೋರಿಸ್ತೀನಿ ಇಯರಿಂಗ್ ಕೂಡ. ಸೊ ಫೋನ್ ಸ್ವಲ್ಪ ಇಲ್ಲಿ ಕೆಳಗಡೆ ಇಡ್ತೀನಿ ಫ್ರೆಂಡ್ಸ್. ಸೊ ಇಲ್ಲೇ ಶೂಟ್ ಮಾಡ್ತಾ ಇದ್ದೀನಿ. ಸೊ ಕೆಲವು ಇಯರಿಂಗ್ಸ್ ತೊಗೊಂಡೆ, ತುಂಬ ಸಖತ್ತಾಗಿದೆ. ಈ ಥರ ಕೊಟ್ಟಿದ್ದಾರೆ ಪ್ಯಾಕೆಟ್. ಇದು ತಗೊಂಡೆ, ಕಾಣಿಸ್ತಿದೆಯಾ? ಇದ್ರ ಪ್ರೈಸ್ 270 ರೂಪೀಸ್. ನೆಕ್ಸ್ಟ್ ಇದು ಪ್ರೈಸ್ 200. ಇದನ್ನು ತಗೊಂಡೆ. ಈ ರಿಂಗ್ ತಗೊಂಡೆ, ಇದ್ರ ಪ್ರೈಸ್ ಅದ್ರ ಮೇಲೆ ಹಾಕಿದ್ದಾರೆ. ಇದ್ರ ಪ್ರೈಸ್ 180 ರೂಪೀಸ್. ನನಗೆ ಈ ಥರ ಬರ್ತಾರಲ್ಲ ಅವಾಗ ತೊಗೊಳಕ್ಕೆ ತುಂಬ ಇಷ್ಟ ಆಗುತ್ತೆ. ಆ್ಯಕ್ಚುಲಿ ಇದ್ರದ್ದು ಎಲ್ಲಿ ಹೋಗಿದೆಯಾ ನೋಡ್ತೀನಿ. ಆ್ಯಕ್ಚುಲಿ ನನ್ನ ಹಸ್ಬೆಂಡ್ ಅಕ್ಕಂಗೆ ಕೊಟ್ಟಿದ್ದೆ ನಾನು ಇಟ್ಕೊಳ್ಳೋದಕ್ಕೆ, ಅವರೆಲ್ಲ ಕೆಳಗೆ ಬೀಳಿಸ್ಬಿಟ್ಟಿದ್ದಾರೆ. ಓಕೆ ಸಿಕ್ತು, ಒಂದು ನಿಮಿಷ ನೋಡಿ. ಇದನ್ನು ತಗೊಂಡೆ, ಇದ್ರ ಪ್ರೈಸ್ ಕೂಡ 200 ರೂಪೀಸ್, 199. ಆ್ಯಂಡ್ ಇದನ್ನು ತಗೊಂಡೆ, ಇದ್ರ ಪ್ರೈಸ್ ಕೂಡ 200. ನೆಕ್ಸ್ಟ್ ಇದೊಂದೇ ಇದ್ದಿದ್ದು, ಒಂದೇ ಪೀಸ್, ತುಂಬ ಇಷ್ಟ ಆಯಿತು. ತುಂಬ ಲೈಟ್ ವೆಯ್ಟ್. ಇದು 350 ರೂಪೀಸ್. ಅಫ್ಕೋರ್ಸ್ ಮೀಶೋಲ್ಲಿ ನಾವು ಆರ್ಡರ್ ಮಾಡಿದರೆ ಇದಕ್ಕಿಂತ ಕಡಿಮೆಗೆ ಸಿಗುತ್ತೆ. ಬಟ್ ಸಿಕ್ತಲ್ವ ಅಂತ ತೊಗೊಂಡೆ, ಯಾಕಂದರೆ ನಾನಿರೋ ಲೊಕೇಶನ್ಗೆ ಮೀಶೋ ಅಷ್ಟು ಈಸಿಯಾಗಿ ಬರೋಲ್ಲ ನನಗೆ. ಆ್ಯಂಡ್ ಇದು ತಗೊಂಡೆ, ಇದು ಕೂಡ ಇದು 290 ರೂಪೀಸ್. ನಾನು ರೇಟೇ ನೋಡಲಿಲ್ಲ, 200 ಅಂದ್ಕೊಂಡು ತೊಗೊಂಡಿದ್ದೀನಿ. ಬಟ್ ಇವೆಲ್ಲವೂ ಸ್ಟೋನ್ಸ್, ಸ್ಟಡೆಡ್ ಮೋತಿ ಅಂತ ಹೇಳ್ತೀವಲ್ಲ ಅದು. ಆ್ಯಂಡ್ ಇದು 280 ರೂಪೀಸ್. ವಾಟ್ ಆರ್ ಯು ಡೂಯಿಂಗ್? ಮಮ್ಮ ಇಯರಿಂಗ್. ಇದು ತಗೊಂಡೆ, ಇದು ಕೂಡ 250. ಆಯು ಬಂದಾಗ ಬೇಗ ತೋರಿಸ್ತೀನಿ, ಇಲ್ಲಾಂದರೆ ಒಂದು ಕೈಯಲ್ಲಿ ಏನು ಉಳಿಯಲ್ಲ. ಇದು 200. ದಟ್ ಈಸ್ ಮಮ್ಮ ಇಯರಿಂಗ್. ಆ್ಯಂಡ್ ಇದು 270. ಆ್ಯಂಡ್ ನೆಕ್ಸ್ಟ್ ಇದು 200. ಇದು ಕೂಡ 200. ಬಟ್ ಕ್ವಾಲಿಟಿ ಸಖತ್ತಾಗಿದೆ. ಪ್ರೈಸ್ ಜಾಸ್ತಿ ಅಂತ ಅನ್ಸ್ಬೋದು, ಅದಕ್ಕೆ ಕ್ವಾಲಿಟಿ ಅಂತೂ ಆಸಮ್ ಆಗಿದೆ. ಇದು 180 ರೂಪೀಸ್. ಇಷ್ಟು ಓಕೆ ಇಷ್ಟು ತಗೊಂಡಿದ್ದೀನಿ. ಓಕೆ ಸೊ ಇಷ್ಟು ಫ್ರೆಂಡ್ಸ್. ಅವನಿಗೆ ಬ್ರೋಕಲಿಗೋಸ್ಕರ ಮತ್ತೆ ಬಂದೇನಿಲ್ಲಿ. ಸೊ ಇಷ್ಟು ನಾನು ಮಾಡಿರೋಂಥ ಶಾಪಿಂಗ್. ಆ್ಯಂಡ್ ಇದೆಲ್ಲ ಸೇರಿ ಇದಕ್ಕೆ 3000 ರೂಪೀಸ್ ಆಯಿತು. ಆ್ಯಂಡ್ ಸ್ವೀಟ್ಸಿಗೆ ಒಂದು ಅರೌಂಡ್ 1800 ರೂಪೀಸ್ ಆಯಿತು. ಆಮೇಲೆ ಹೋಮ್ ಮೇಡ್ ಉಪ್ಪಿನಕಾಯಿ ತೊಗೊಂಡಿದ್ನಲ್ಲ ಅಲ್ಲೊಂದು 500 ರೂಪೀಸ್ ಆಯಿತು. ಡ್ರೆಸ್ ಆ ಥರ ಏನೂ ತೊಗೊಳ್ಳಿಲ್ಲ, ಯಾಕಂದರೆ ನನ್ನ ಹತ್ರ ಡ್ರೆಸ್ ಎಲ್ಲ ಇದೆ. ಆ್ಯಂಡ್ ತಿನ್ನೋದು ಒಂದು ಪಾನಿಪುರಿ ತಿಂದೆ, ಅದು 50 ರೂಪೀಸ್ ಆಯಿತು. ಆಮೇಲೆ ಮಿರ್ಚಿ ಬಜ್ಜಿ ಇತ್ತು. ನನ್ನ ಅಂದರೆ ಹಸ್ಬೆಂಡಿಗೆ ಮಿರ್ಚಿ ಬಜ್ಜಿ ಇಷ್ಟ, ಅವರಿಗೆ ಮಿರ್ಚಿ ಬಜ್ಜಿ ಪಾರ್ಸಲ್ ತೊಗೊಂಡೆ, ಅದೊಂದು 50 ರೂಪೀಸ್ ಆಯಿತು. ಆಮೇಲೆ ಆಯುಗೆ ಗನ್ ತೊಗೊಂಡ್ವಿ. ಆ ಗನ್ ಒಂದು ಅರೌಂಡ್ ಅವರು 450 ಅಂತ ಹೇಳಿದ್ರು, ನಾವು 350 ಮಾಡಿಕೊಂಡು ತೊಗೊಂಡ್ವಿ. ಸೊ ಇಷ್ಟು ಇವತ್ತೆಲ್ಲ ಸೇರಿ ಎಷ್ಟಾಗಿದೆ ಗೊತ್ತಾ ಖರ್ಚು? ಇದೊಂದು ಎಲ್ಲ ಸೇರಿ ಒಂದು 6000 ರೂಪಾಯಿ ಖರ್ಚಾಗಿದೆ. ಬಟ್ ಈ ಥರ ಇಲ್ಲಿ ರೆಗ್ಯುಲರಾಗಿ ಯಾವತ್ತು ಬರೋದಿಲ್ಲ, ಬಂದರೆ ನಾನು ಈ ರೀತಿ ತೊಗೋತೀನಿ. ಬಟ್ ಡ್ರೆಸ್ಸಸ್, ಸ್ಯಾರೀಸ್ ಎಲ್ಲ ಇದ್ವು, ಅದು ತುಂಬ ಎಕ್ಸ್ಪೆನ್ಸಿವ್ ಇತ್ತು. ಡ್ರೆಸ್ ಮೆಟೀರಿಯಲ್ ತುಂಬ ಇಷ್ಟ ಆಯಿತು ಫ್ರೆಂಡ್ಸ್. ಅದ್ರ ವೇಲ್ ಕೂಡ ತುಂಬ ಇಷ್ಟ ಆಯಿತು, ದುಪಟ್ಟ.
ಬಟ್ 2500 ಮೇಲಿಗೆ ಎಲ್ಲನೂ, ಅದಕ್ಕೋಸ್ಕರ ಅದೇನು ತೊಗೊಳಕ್ಕೆ ಹೋಗಲಿಲ್ಲ. ಆಮೇಲೆ ಸ್ಯಾರೀಸ್ ಕೂಡ ಅಷ್ಟೇ 1800 ರುಪೀಸಿಂದ, ಅಂದರೆ ಅಷ್ಟು ಓಕೆ ಅನ್ನೋದು 1800 ರುಪೀಸ್. ಇನ್ನು ಸ್ವಲ್ಪ ಜಾಸ್ತಿ ತುಂಬ ಚೆನ್ನಾಗಿರೋವು 2500 ಮೇಲ್ಪಟ್ಟೆ. ಬಟ್ ನಾನೀಗ ಸ್ಯಾರೀಸ್ ಡ್ರೆಸ್ಸಸ್ ಕಡೆ ಏನು ಇವತ್ತು ನೋಡೋಕ್ಕಂತೂ ಹೋಗೋದಿಲ್ಲ, ಇನ್ನೊಂದು 1 ವರ್ಷ ಅಥವಾ 2 ವರ್ಷ, ಯಾಕಂದರೆ ಇರೋವನ್ನೇ ಹಾಕ್ಕೋಬೇಕು, ಬ್ಲೌಸಸ್ ಕೂಡ ಹೊಲಿಸ್ಬೇಕು. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈಗ ಊಟ ಮಾಡಿಸ್ತೀನಿ ಆ್ಯಂಡ್ ಮಲಗಿಸ್ತೀನಿ. ಈಗಾಗಲೇ ಟೈಮ್ ಎಷ್ಟಾಗಿದೆ ಗೊತ್ತಾ? ಟೈಮ್ 8 o'clock ಆಗಿದೆ. ಸೊ ಇಷ್ಟ ಆಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಮತ್ತೆ ನೆಕ್ಸ್ಟ್ ಹೊಸ ವಿಡಿಯೋಂದಿಗೆ ನಾನು ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರೂ ಹ್ಯಾಪಿ ಆಗಿರಿ, ಹೆಲ್ದಿ ಆಗಿರಿ, ಬ್ಯೂಟಿಫುಲ್ ಆಗಿರಿ, ನಗ್ನಗ್ತಾ ಇರಿ. ಯಾರಿಗೂ ಏನೂ ಆಗೋದು ಬೇಡ. ದೇವ್ರು ಎಲ್ಲರನ್ನು ಚೆನ್ನಾಗಿಟ್ಟಿರಲಿ. ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.